ಗಾಡಿ ಇರೋದು. ಹಿಂದೆ ಯಾವ ಒಂದೆರಡು ಕಾರ್ ಬರ್ತದಾವೆ. ರಿಸ್ಕ್ ತಗೊಂಡು ಹೋಗ್ಬೇಕು. ಸ್ವಾಗತಂ ಸುಸ್ವಾಗತಂ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ NS ಟ್ರಕ್ ಟ್ರಾವೆಲರ್. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ಮತ್ತೊಂದು ಹೊಸ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾಗ್ಪುರ್ಗೆ ಕೋಲ್ಡ್ ಸ್ಟೋರೇಜ್ಗೆ ನೈಟೇ ಹೋಗಿದ್ವಿ. ಬೆಳಗ್ಗೆ 5 ಗಂಟೆಗೆ ಅಮಾಲ್ರೆ ಬಂದು 7:30 ಅಷ್ಟೊತ್ತಿಗೆ ಅನ್ಲೋಡ್ ಮಾಡಿಕೊಟ್ರು. ಸೀದಾ ಮತ್ತೆ ಬಂದು ಪಾರ್ಕಿಂಗ್ ಹಾಕಿದ್ದೀವಿ. ಇವಾಗ ಲೋಡಿಂಗ್ ಯಾವುದೂ ಇಲ್ಲ ಸದ್ಯಕ್ಕೆ. ನೋಡ್ಬೇಕು. ಆಫೀಸ್ನವರು ಓಪನ್ ಮಾಡೋದು 10 ಗಂಟೆಗೆ, ಇನ್ನೂ 9 ಗಂಟೆ. ನಮ್ಮ ಮಾಲೀಕರಿಗೆ ಹೇಳಿದ್ನಿ ಟ್ರಾನ್ಸ್ಪೋರ್ಟಿಗೆ ಫೋನ್ ಮಾಡ್ತೀನಿ ಅಂದರೆ. ಏನು ನಮ್ಮ ದೊಡ್ಡಪ್ಪ ಇದ್ದು ಇದಕ್ಕೆ ಹೋಗಿದ್ದಾನೆ, ತಿರುಗುಕ್ಕೆ ತುಂಬ್ಕೊಂಡು ಗೋದ್ರೇಜ್ಗೆ. ನೋಡೋಣ, ನಮಗೂ ಸಿಕ್ಕರೆ ಗೋದ್ರೇಜ್ ತುಂಬಾನ, ಇಲ್ಲಾಂದರೆ ಇನ್ನೇನು ಕೋಲಾರಿಗೆ ಹೋಗೋಣ. ಕೋಲಾರ್ನಾಗೆ ಸಾಲ್ಟೇಜ್ ಬರ್ತದೆ ಅಂತ ಹೇಳಿದರು. ನನ್ನ ಗಾಡಿ ಕರೆಕ್ಟ್ ಬಂದೈತೆ. ನನ್ನ ಗಾಡಿಗೆ 70 kg ಸಾಲ್ಟೇಜ್ ಬಂದೈತೆ ಅಂದರೆ 100 kg ಮಾರ್ಜಿನ್ ಇರುತ್ತೆ. ಅವನ ಗಾಡಿಗೆ 180 kg ಬಂದೈತೆ. ಒಂದು ಬಂತು ತಡ್ರಿ. ಲೋಡಿಂಗ್ ಕನ್ಫರ್ಮ್ ಆಗಿದೆ ಗುರು. ದುರ್ಗಕ್ಕೆ ಹೋಗ್ಬೇಕು, ಶಾಲಿಮಾರ್ಗೆ. ಒಂದು 10 ನಿಮಿಷ ಬಿಟ್ಟು ಟ್ರಾನ್ಸ್ಪೋರ್ಟರಿಗೆ ಫೋನ್ ಮಾಡೋಂತ ಹೇಳಿದರು ನಮ್ಮ ಮಾಲಕರು. ಅಂದರೆ 10 ಗಂಟೆಗೆಲ್ಲ ಓಪನ್ ಮಾಡೋದು. ದುರ್ಗಕ್ಕೆ ಐತಂತೆ. ಇವಾಗ ಹೋಗೋಣ. ಜೆರಾಕ್ಸ್ ಮಾಡ್ಸೋಣ ಅಂತ ಹೋದರೆ RC ಲೈಸೆನ್ಸು ಇಲ್ಲಿ ಜೆರಾಕ್ಸ್ನೇನು ಬಂದೇ ಇಲ್ಲ. ಫ್ಯಾಕ್ಟ್ರಿ ಮುಂದೆ ಜೆರಾಕ್ಸ್ ಇದ್ದಾನೆ. ಫೋನ್ ಮಾಡ್ಕೊಂಡು ಹೋಗೋಣ ಬನ್ನಿ ಸ್ನೇಹಿತರೆ. ಅಲ್ಲೇ ಫ್ಯಾಕ್ಟ್ರಿ ಹತ್ರ ಹೋಗ್ತಾ ಇದ್ದೀನಿ. ಇಲ್ಲಿಂದ ಒಂದು 15 ಕಿಲೋಮೀಟ್ರ್ ಆಯ್ತು ಅಷ್ಟೇ ಫ್ಯಾಕ್ಟ್ರಿ. ಬಿಸಿಲು ನೋಡಿದರೆ ಸಿಕ್ಕಾಪಟ್ಲೆ ಹೊಡಿತೈತೆ. ಟೈಮ್ ನೋಡಿದರೆ 11 ಗಂಟೆ ಆಯಿತು. ಇವತ್ತೇನು ಲೋಡ್ ಆಗೋದು ಡೌಟೇ. ನಾಳೆನೇ ಒಟ್ಟು ನೈಟ್ ಆಗುತ್ತೆ. ಗಾಡಿ ಜಾಸ್ತಿ ಇದ್ದರೆ ಒಂದು 10 ಗಾಡಿ ಇತ್ತು ಅಂದರೆ ನೈಟ್ ಆಗುತ್ತೆ. ಒಂದು 3-4 ಗಾಡಿ ಇತ್ತಂದರೆ ಸಾಯಂಕಾಲದಷ್ಟೊತ್ತಿಗೆ ಆದರೆ ಆಗ್ಬೋದು. ನೋಡೋಣ. ಇವತ್ತೇ ಹೊರಕ್ಕೆ ಬರ್ತೀನ ನಾಳೆ ಬರ್ತೀನಂತ ಗೊತ್ತಿಲ್ಲ. ಇನ್ನು ಡೌಟದ ಮೇಲೆ ಹೋಗ್ತಾ ಇದ್ದೀನಿ. ಒಂದ್ಸಲಿ ಇದೇ ದುರ್ಗ ತುಂಬ್ದಾಗ್ಲೇ 3 ಗಂಟೆಗೆ ಫ್ಯಾಕ್ಟ್ರಿ ಹತ್ರ ಹೋಗಿದ್ದೆ. 8:15 ಲೋಡ್ ಮಾಡಿಬಿಟ್ಟಿದ್ದ. ಅಂದರೆ ಅವತ್ತು ಗಾಡಿ ಇರಲಿಲ್ಲ. ಇವಾಗ ಎಷ್ಟು ಅದಾವ ಆಗ್ಲದ ಕೆಲಸ ಆಗಲ್ಲ ಗುರು. ನೈಟೇ ಜಾಸ್ತಿ ಆಗೋದು. ಇಲ್ಲೇನೋ ಒಂದು 5-6 ಗಾಡಿ ಇತ್ತು ಅಂದರೆ ಆಗಲ್ಲ, ನಂದು ನೈಟ್ ಆಗುತ್ತೆ. ಇವಾಗ ಏನು ಅಲ್ಲಿ ಫ್ಯಾಕ್ಟ್ರಿ ಹತ್ರ ಹೋಗಿ ಬೆಳಿಗ್ಗೆ ಮಾಡಿರೋ ಬೇಳೆ ಸಾರು ಐತೆ, ಅದ್ರ ಜೊತೆಗೆ ಒಂದು ಸ್ವಲ್ಪ ಅನ್ನ ಮಾಡ್ಕೊಂಡು ಒಳಕ್ಕೆ ಹೋಗ್ಬಿಟ್ರೆ ಆಯ್ತು. ಅಲ್ಲಿ ಜೆರಾಕ್ಸ್ ಮಾಡಿಸ್ಕೆ ಬರೋಣ ಅಂತ ಹೋದರೆ ಅವ್ನು ಇನ್ನೂ ಬಂದಿದ್ದಿಲ್ಲ. ಅದಕ್ಕೆ ಇಲ್ಲಿ ಜೆರಾಕ್ಸ್ ಮಾಡೋಣ ಅದನ್ನೇ ಫ್ಯಾಕ್ಟ್ರಿ ಮುಂದೆ. ಅವನ ಹತ್ರ ಜೆರಾಕ್ಸ್ ಮಾಡಿಸ್ಕೊಂಡು ಹೋದ್ರೆ ಆಯ್ತು. ಏನು ಮಾಡ್ತಾರೆ, ಜೆರಾಕ್ಸ್ ಮಾಡ್ಕೊಂಡು ಇಲ್ಲಿದ್ದಾನೆ ಒಳಕ್ಕೆ ಹೋದ್ರೆ ಆಯ್ತು. ಬನ್ನಿ ಹೋಗೋಣ ಫ್ಯಾಕ್ಟ್ರಿ ಹತ್ರ. ನೋಡಿ ಸ್ನೇಹಿತರೆ, ಲೋಡ್ ಮಾಡ್ಕೊಂಡು ಬಂದೆ. 10 ಗಂಟೆ ಆಯಿತು ಬರೋಷ್ಟೊತ್ತಿಗೆ. ನಾವು ಅಲ್ಲೇ ಫ್ಯಾಕ್ಟ್ರಿಗೆ ಟೆಂಟ್ ಹಾಕ್ಬೇಕಂತಿದ್ವಿ. ಅವನು GC ಕೊಡೋನು 200 ರೂಪಾಯಿ ದುಡ್ಡು ಇಸ್ಕೊಂಡು ಹೋಗ್ಬೇಕಂತೇಳಿ ಜಲ್ದಿ ಬಾ ಅಂತೇಳಿ ಅರ್ಜೆಂಟ್ ಮಾಡ್ದ. ಅದ ಟಾರ್ಪಲ್ಲಿ ಹಾಕ್ಸ್ಕೊಂಡು ಬಂದ್ವಿ. ಹೋಗ್ತಾ ಇದೀವಿ ನೋಡಿ. ಇವಾಗ ನಮ್ಮ ಸೌಕರ್ಯರು ನಾಂದೇಡ್ ಮೇಲೆ ಬಾ ಅಂತ ಹೇಳ್ಬಿಟ್ರು. ನಾವು ಹೈದ್ರಾಬಾದ್ ಮೇಲೆ ಹೋಗ್ಬೇಕಂತಿದ್ವಿ. ಹೈದ್ರಾಬಾದ್ ಮೇಲೆ ಹೋಗಿದ್ರೆ ಆರಾಮಾಗಿ ಜಾಮು ಹಿಂಗನ್ ಘಾಟ್ ಎಲ್ಲ ದಾಟಿ ಹೋಗ್ಬರ್ತಿದ್ದೆ. ಇವಾಗ ಈ ರೋಡಾಗಿ ಬುಟ್ಟಿಬೋರಿ ದಾಟಿ ಹೋಗ್ಬೇಕಷ್ಟೆ. ಬುಟ್ಟಿಬೋರಿಯಿಂದ ಒಂದು 15 ಕಿಲೋಮೀಟ್ರ್ ಹೋದರೆ ಪಂಜಾಬಿ ಹೋಟ್ಲ್ ಐತೆ. ಅಲ್ಲಿ ಹೋಗಿ ಟೆಂಟ್ ಹಾಕಿ ಬೆಳಿಗ್ಗೆ 5 ಗಂಟೆಗೆ ಎದ್ದು ಹೋಗ್ಬೇಕು. ನಾವು ಬೇರೆ ಅನ್ನ ಸಾರು ಎಲ್ಲ ಮಾಡಿದ್ವಿ. ಇವಾಗ ಅದನ್ನೇನು ಮಾಡ್ಬೇಕಂತ ಗೊತ್ತಾಗಂಗಿಲ್ಲ. ಇವಾಗ ಡಾಬಾದಾಗೆ ಊಟ ಮಾಡಿದರೆ ಅವನು ಜಾಗ ಕೊಡ್ತಾನೆ ಮಕ್ಕಳಕ್ಕೆ, ಇಲ್ಲ ಅಂದರೆ ಇಲ್ಲ. ಹಿಂಗೆ ಆಗ್ತದೆ. ನೋಡೋಣ ಏನಾಗ್ತದೆ ಅಂತೇಳಿ ಇವಾಗ ಹೋಗೋಣ ಬನ್ನಿ. ಇನ್ನು ಇಲ್ಲೇ ಇದ್ದೀವಿ. ಫ್ಯಾಕ್ಟ್ರಿಯಿಂದ ಹೊರಗೆ ಇವಾಗ ಬಂದೀವಿ. ಇನ್ನು ಹೋಟ್ಲಿಗೆ ಬಂದು 80 ಕಿಲೋಮೀಟ್ರ್ ಐತೆ. ಅಲ್ಲಿ ಹೋಗೋಷ್ಟೊತ್ತಿಗೆ 12 ಗಂಟೆ ಆಗ್ತದೆ. ನಾವು ಊಟ ಮಾಡಿ ಮಲಗೋಷ್ಟೊತ್ತಿಗೆ 1 ಗಂಟೆ. ಇನ್ನು ಬೆಳಿಗ್ಗೆ 5 ಗಂಟೆಗೆ ಎದ್ದು ಬಿಡೋಣಂತೆ. ಬನ್ನಿ ಹೋಗೋಣ. ನೋಡಿ ಸ್ನೇಹಿತರೆ, ಹೋಗ್ತಾ ಇದ್ದೀನಿ. ಈ ರೋಡಾಗೆ ಟೋಲ್ ಗೇಟ್ ಬರುತ್ತೆ, ಅಲ್ಲಿ ಹೋಗ್ಬೇಕಾಯ್ತು. ನಾನು ಬ್ರಿಡ್ಜ್ ಕೆಳಗೆ ಬ್ರಿಡ್ಜ್ ಮೇಲೆ ಹತ್ಬಿಟ್ಟೆ. ಮುಂದಕ್ಕೆ ಬಂದೆ. ಟರ್ನ್ ಮಾಡ್ಕೊಂಡು ಇನ್ನೇನು ಹೋಗೋದು. ಅಲ್ಲಿ ಹೋದ್ರೂ 15-16 ಕಿಲೋಮೀಟ್ರ್ ಜಾಸ್ತಿ ಆಗುತ್ತೆ. ಇಲ್ಲಿ ಹೋದರೆ ಒಂದು 600 ರೂಪಾಯಿ ಟೋಲ್ ಹೋಗ್ತದೆ, 2 ಟೋಲ್ ಸೇರಿ. ಅದಕ್ಕೆ ಇನ್ನೇನು ಇಲ್ಲೇ ಬಂದುಬಿಟ್ಟೆ. ಅಲ್ಲಿ ಹೋದರೆ ದೂರ ಆಗುತ್ತೆ. ಬೆಳಗ್ಗೆ ಬರ್ಬೇಕಾದ್ರೆ ಆ ಕಡೆ ಬಂದಿದ್ದೆ ನಾನು, ಭಂಡಾರ ರೋಡಿಂದ ಬಂದಿದ್ನಲ್ಲ. ಅದಕ್ಕೆ ಇವಾಗ ಹೋಗ್ಬೇಕಾದ್ರೆ ಹಿಂಗೆ ಹೋಗಿ ಹೋಗ್ಬೇಕಲ್ಲ, ಅದಕ್ಕೆ ಹಿಂಗೆ ಬಂದುಬಿಟ್ಟೆ. ಟೋಲ್ ಗೇಟ್ ಬಂದೇ ಬಿಡುತ್ತೆ ನೋಡಿ. ಇನ್ನೊಂದು ಕಿಲೋಮೀಟ್ರ್ ಐತೆ ಅಷ್ಟೇ. ಇಲ್ಲಿಂದ ಒಂಚೂರು ಮುಂದೆ ಹೋಗಿ ಲೆಫ್ಟಿಗೆ ಹೊಡ್ಕೊಂಡ್ರೆ ಮತ್ತೆ ಅಲ್ಲೊಂದು ಟೋಲ್ ಗೇಟ್ ಐತೆ. 2 ಸೇರಿ 600 ರೂಪಾಯಿ ಹೋಗ್ತದೆ. ಬೈಪಾಸಿಂದ ಒಂದು 1000 ರೂಪಾಯಿ ಹೋಗೋದು ಗುರು. ಎಷ್ಟು 180 ಕಿಲೋಮೀಟ್ರ್. ಬುಟ್ಟಿಬೋರಿ ದಾಟೋವರೆಗೆ ನಮಗೆ ಟೋಲ್ ಸಿಗೋಲ್ಲ.
ಇಲ್ಲೇ ನಾಗ್ಪುರ ಅಕ್ಕಪಕ್ಕನೇ 100 ಕಿಲೋಮೀಟ್ರ್ 2 ಟೋಲ್ ಗೇಟ್ ಹೋಗ್ಬಿಡ್ತವೆ. ಏನು ಮಾಡೋದು, ಹೋಗೋಣ ಬನ್ನಿ. ಊಟ ಅಲ್ಲಿ ಸೀದಾ ಡಾಬಾಕ್ಕೆ ಹೋಗಿ ಮಾಡೋಣ. ಅನ್ನ ಸಾಂಬಾರು ಇದ್ದರೆ ಬೆಳಿಗ್ಗೆ ಉಣ್ಣೋಣಂತೆ, ಇಲ್ಲಾಂದರೆ ಏನು ಮಾಡೋಕ್ಕೆ ಬರೋಲ್ಲ, ಹೋಗ್ತೈತೆ. ಇವಾಗ ಅಲ್ಲಿ ಊಟ ಮಾಡಿಲ್ಲ ಅಂದರೆ ಅವ್ನು ಮಕ್ಕಳಕ್ಕೆ ಜಾಗ ಕೊಡಲ್ಲ, ಹಂಗಾಗ್ಬಿಡ್ತೈತೆ. ಆ ಡಾಬಾ ಬಂದು ಇನ್ನೂ 90 ಕಿಲೋಮೀಟ್ರ್ ಐತೆ. ನೋಡೋಣ, ಒಂದು 1 ಗಂಟೆ 11:30 12 ಗಂಟೆ ಆಗ್ತದೆ ಹೋಗೋಷ್ಟೊತ್ತಿಗೆ. ನಾವು ಇನ್ನೇನು ಊಟ ಮಾಡಿ ತಾಚಿ ಮಾಡೋಷ್ಟೊತ್ತಿಗೆ 1 ಗಂಟೆ. ನೋಡಿ ಬನ್ನಿ, ಅಲ್ಲಿ ಹೋಗಿ ಸಿಗೋಣ. ಇಲ್ಲೊಂದು HB ಬಂಕ್ನಾಗ ಬಂದು ಗುರು ಡೀಸೆಲ್ಗೆ, ಅಮರಾವತಿ ರೋಡಾಗೆ 10,000 ಡೀಸೆಲ್ಲು ಎಷ್ಟಾಗ್ತಾರೋ ಗೊತ್ತಿಲ್ಲ. ಫುಲ್ ಟ್ಯಾಂಕ್ ಬೇಡ ನಮಗೆ. 10,000 ಹಾಕ್ಸ್ಕೊಂಡು ಹೋಗೋಣ. ಬರ್ಬೇಕಾದ್ರೆ 10,000 ಹಾಕ್ಸಿದ್ನಿ. ಕರ್ನಾಟಕ ಹೋಗುತ್ತೆ. ಮಹಾರಾಷ್ಟ್ರದಾಗ ಭಿಕ್ಷೆ ಬೇಡದೇ ಬೇಕಿಲ್ಲ. 200 ಲೀಟ್ರ್ ಇದ್ದರೆ ಆರಾಮಾಗಿ ಕರ್ನಾಟಕ ಹೋಗ್ಬಿಡ್ತೇನೆ. ಆಮೇಲೆ ನೋಡೋಣಂತೆ. ಇವಾಗ ಸದ್ಯಕ್ಕೆ ಅಡ್ವಾನ್ಸ್ ಹಾಕಿಲ್ಲ ಮಾಲೀಕರು, ಬರೀ 20,000 ಹಾಕ್ಯಾರ ಅಷ್ಟೇ. 20,000ದಾಗ 10,000 ಡೀಸೆಲ್ ಹಾಕ್ಸಿದ್ರೆ ನಾಂದೇಡ್ ದಾಟ್ತೀನಿ. ನಾಳೆ ನೋಡೋಣಂತೆ. 10,000 ಈಗ 2,000 ಕ್ಯಾಶ್, 2,000 ಖರ್ಚಿಗೆ ದುಡ್ಡು ಇಸ್ಕೊಂಡು ಹೋಗೋಣ. ಎಷ್ಟು ಬೇಕು ಅಂತ ಗುರು, ಏನು ಮಾಡ್ತೀರ. 10,000 ಹಾಕ್ಸ್ಕೊಂಡೆ. ಟ್ರಾನ್ಸ್ಪೋರ್ಟ್ ನನಗೆ ಅಡ್ವಾನ್ಸ್ ಕೇಳಿದರೆ ಬೆಳಗ್ಗೆ ಹಾಕ್ತೀನಿ ಅಂತ. ನಾನು ಹಾಕೋತಕ್ಕನ ಇಲ್ಲೇ ಕಾಯೋಕ್ಕಾಗಲ್ಲ. ಓನರಿಗೆ ಫಸ್ಟೇ ಹೇಳ್ಬಿಟ್ಟಿದ್ದೆ, ದುಡ್ಡು ಹಾಕ್ಬಿಡು ಡೀಸೆಲ್ಗೆ ಅಡ್ವಾನ್ಸಿಗೆ ಅಂತಂದು. ಹಾಕಿದ್ದ 20,000. 10,000 ಖರ್ಚಿಗೆ ಇಟ್ಕೊಂಡು 10,000 ಡೀಸೆಲ್ ಹಾಕ್ಸ್ಕೊಂಡೆ. ಇಲ್ಲಿ 200 ಲೀಟ್ರ್ ಕೊಡೋರು ಗುರು HB ಬಂಕ್ನಾಗೆ. 200 ಲೀಟ್ರ್ ಹಾಕಿದ್ರೆ ಫುಲ್ ಆಗಿ ಇದು 200 ಲೀಟ್ರು ಮತ್ತೆಲ್ಲ ರೋಡ್ನಾಗ ಒಂದು 150 ಹಾಕಿದ್ರೆ ಫುಲ್ ಆಗಿಬಿಡೋದು. ಜಾಮ್ ಹತ್ರ ಫುಲ್ ಮಾಡಿಸಿದ್ರೆ ಚೆನ್ನಾಗಿಬಿಡೋದು. ಆದರೆ ನಮ್ಮ ಮಾಲೀಕರು ನೋಡಿದರೆ ನಾಂದೇಡ್ ಮೇಲೆ ಬಾರಪ್ಪ ಅಂದರು. ಆಯ್ತು ತಗೋಣ, ಹಂಗೆ ಮಾಡೋಣ. ಹಂಗೆ ಹೊರಟಿದ್ದೀನಿ ನಾಂದೇಡ್ ಮೇಲೇ. ಏನು ಬೆಳಿಗ್ಗೆ ಅವರು ಹಾಕೋಷ್ಟೊತ್ತಿಗೆ ಡೀಸೆಲ್ಲು ಅಡ್ವಾನ್ಸ್ ಹಾಕೋಷ್ಟೊತ್ತಿಗೆ ನಾಂದೇಡ್ ದಾಟ ಹೋಗ್ತೀನಿ. ನಾಂದೇಡ್ನಾಗ ಹೋದ್ರೆ ಸಿಗುತ್ತೆ. ಅಲ್ಲೊಂದು 5,000, ಬರೀ ಒಂದು 5,000 ಹಾಕಿದರೆ ಸಾಕು, ಕರ್ನಾಟಕ ಮುಟ್ಟುತ್ತೆ. ನೋಡ್ಬೋದು, ಅರ್ಧ ಟ್ಯಾಂಕ್ ಇದೆ ಡೀಸೆಲ್ಲು. ಟೆನ್ಷನ್ ಏನಿಲ್ಲ. ಯಾವುದನ್ನ ಬಂಕ್ನಾಗ ಒಂದು 100 ಲೀಟ್ರ್ ಕೊಟ್ಟ ಅಂದರೆ ಫುಲ್ ಖುಷಿ ಆಗ್ಬಿಡ್ತೈತೆ. ಇವಾಗ ನಾನು ಇರೋ ದುಡ್ಡಿಗೆ 20,000 ಹಾಕ್ಸ್ತಿದ್ದೆ, ನನಗೆ ಖರ್ಚಿಗೆ ದುಡ್ಡು ಇಲ್ದಂಗೆ ಆಗ್ಬಿಡ್ತವೆ. ಅದಕ್ಕೆ 10,000 ಹಾಕ್ಸಿದ್ದು. ಬೆಳಗ್ಗೆ ನೋಡೋಣ ಅಂತ 10,000 ಹಾಕ್ಸ್ಕೊಳ್ಳ ಅಂದಿದ್ದಕ್ಕೆ ಹಾಕ್ಸಿದ್ನಿ. ಬನ್ನಿ ಹೋಗೋಣ. ನೋಡ್ಬರೋ, ನಾಂದೇಡ್ ರೋಡಿಗೆ ಟರ್ನ್ ಹೊಡೆದಿದ್ದೀನಿ. ಒಂದು ಗಾಡಿ ಇಲ್ಲ, ನಮ್ಮದೇ ಗಾಡಿ ಇರೋದು. ಹಿಂದೆ ಯಾವ 1-2 ಕಾರ್ ಬರ್ತದವೆ. ರಿಸಿಕ್ ತಗೊಂಡು ಹೋಗ್ಬೇಕು. ಅಪೋಸಿಟ್ ಬರ್ತಿದ್ದಾವೆ ನೋಡಿ ಟ್ರಾಲರ್ಗಳು. ಇವಾಗ ನಾನು ಈ ರೋಡ್ನಾಗೇನು ಭಾಳ ದೂರ ಹೋಗಲ್ಲ. 15 ಕಿಲೋಮೀಟ್ರ್ ಹೋದರೆ ಡಾಬಾ ಐತೆ. ಆ ಡಾಬಾದಾಗ ಹೋಗಿ ಊಟ ಮಾಡಿ ರಾತ್ರಿ ಮಾಡ್ತಿರೋದೆ. ಆ ಡಾಬಾಗೆ ಹೋಗೋ ಗಂಟೆ ಸುಮ್ಮನೆ ಜೀವ ಕೈಗೆ ಹಿಡ್ಕೊಂಡು ಹೋಗ್ಬೇಕು. ಯಾಕಂದರೆ ಇಲ್ಲಿ ಡ್ರೈವರ್ಗಳೇ ಕಳ್ಳರು. ಗಾಡಿ ತಗೊಬಂದು ಅಡ್ಡಾಕಿ ಡೀಸೆಲ್ ಕರೀತಾರಂತೆ. ಇಲ್ಲಿ ಲೋಕಲ್ ವರ್ಧಾ ಡ್ರೈವರ್ಗಳೇ ಹೋಗಲ್ಲ, ಅವರೇ ಹೇಳೋದು ನಮ್ಗೆ ಹೇಳ್ತಾರೆ. ಅಲ್ಲಿ ಮಹಾಲಕ್ಷ್ಮಿ ಪಾರ್ಕಿಂಗ್ನಾಗೆ ಮತ್ತು ಕೋಕ್ ತುಂಬಕ್ಕೆ ಹೋಗ್ತಿದ್ನಲ್ಲ, ಅಲ್ಲಿ ಹೇಳೋರು ವರ್ಧಾ ಡ್ರೈವರ್ಗಳೇ ಕಳ್ಳರು. ಏನು ಮಾಡ್ತಾರೆ ಅಂದರೆ ಗಾಡಿ ತಗೊಬಂದು ಹಿಂದೊಂದು ಮುಂದೊಂದು ಹಾಕಿ ಗಾಡಿ ಸ್ಲೋ ಆಗುತ್ತಲ್ಲ ಅವಾಗ ನಿಲ್ಲಿಸಿ ಡೀಸೆಲ್ ಹಾಕೊಂಡು ಹೋಗ್ತಾರಂತೆ. ಇವಾಗ ಅದ್ರಾಗೂ ಇನ್ನು ಡೀಸೆಲ್ ಬೇರೆ ಬಂಗಾರ ಆಗ್ಬಿಟ್ಟತೆ. ಡೀಸೆಲ್ ಎಲ್ಲೆಲ್ಲಿ ಸಿಗ್ತಿಲ್ಲ, 95 ರೂಪಾಯಿ ಲೀಟ್ರ್ ಆಗುತ್ತೆ. ಅದು ಇನ್ನೂ ಕಷ್ಟ ಡೀಸೆಲಿಂದು. ಏನು ಮಾಡೋದು ಹೇಳಿ, ಹೋಗ್ತಾ ಇರೋದೆ. ಇದೆಲ್ಲ ಇಂಡಸ್ಟ್ರಿಯಲ್ ಏರಿಯಾ. ಇಲ್ಲಿಂದ ಒಂದು 7-8 ಕಿಲೋಮೀಟ್ರು. ಇಲ್ಲೊಂದ್ಸಲಿ ಬಂದು ನಾನು ಅಲ್ಲಿ BMMಗೆ ಟನ್ ಬ್ಯಾಗ್ ತುಂಬ್ಕೊಂಡು ಹೋಗಿದ್ವಿ, ಜಂಬೂ ಬ್ಯಾಗ್ನ. ಅವು ನನ್ನ ಟನ್ ಬರ್ತಾವೆ, 1 ಟನ್ 2 ಟನ್ ಬರೋವು. ಅದನ್ನು ತುಂಬ್ಕೊಂಡು ಹೋಗಿದ್ದೆ ಲಾಸ್ಟ್ ಟೈಮ್. ಮತ್ತೆ ಅಲ್ಲಿ ಬಂದಿಲ್ಲ. ಆ BMMಗೆ ಫ್ಯಾಕ್ಟ್ರಿಗೆ ಅಂದರೆ ಹೋಗೋಕ್ಕಾಗಲ್ಲ. BMMಗಿತ್ತು ಜಂಬೂ ಬ್ಯಾಗು, ನಾನು ಹೋಗಲ್ಲ ಅಂದೆ. ಯಾಕಂದರೆ ಅಲ್ಲಿ ಕೇಳೋರು ಯಾರೂ ದಿಕ್ಕಿರಲ್ಲ, ನೀ ನಂಬರ್ ಯಾರು ಇರಲ್ಲ. ಅದಕ್ಕೆ ಅವ್ರು ಅನ್ಲೋಡ್ ಮಾಡಿದಾಗ ಅನ್ಲೋಡ್ ಮಾಡಿಸ್ಕೋಬೇಕು ಅಂಥೇಳಿ ದೊಡ್ಡ ದೊಡ್ಡ ಕಂಪ್ನಿಗೆ ಹೋಗೋಕ್ಕೆ ಇಷ್ಟಪಡಲ್ಲ. ಸಣ್ಣ ಕಂಪ್ನಿಗೆ ಜಗಳಾಡ್ಬೋದು. ಮೊನ್ನೆ ಶಾಲಿಮಾರ್ನಾಗ ಮಾಡ್ದಂಗೆ. ಇದಂತೂ ದುರ್ಗದಾಗ ಅವನು ಒಂದು ದಿವಸ ಅಲ್ಲ 2 ದಿವಸ ಬಿಟ್ಟು ಖಾಲಿ ಮಾಡಿದ್ರೂ ಮಾತಾಡ್ಸಲ್ಲ. ಮನೆ ಮುಂದೆ ಗಾಡಿ ಇರುತ್ತೆ. ಏನು ಮನೆಯಿಂದ 5 ಕಿಲೋಮೀಟ್ರ್ ಅಷ್ಟೇ, ಯಾವ ಟೆನ್ಷನ್ ಇಲ್ಲ. ನೋಡಿ ಬಸ್ಸು ಹೋಗ್ತಾ ಐತೆ. ಯಾವುದೋ ನಾಗ್ಪುರ್ ಗಾಡಿ ಇಲ್ಲೇ MH04 ಗುರು. ನೋಡಿ ಇವಾಗೆಲ್ಲ ರೋಡಿಗೆ ಗಾಡಿಗಳು ಬರ್ತಾ ಇದ್ದಾವೆ, ಕಾರ್ಗಳು ಇವಾಗ ಕಾಣ್ತಾ ಇದಾವೆ ನೋಡಿ. ನಾವು ಇಲ್ಲಿಂದ ರಾಕೆಟ್ ಹೋದಂಗೆ ಹೋಗ್ತಾ ಇರೋದು 80ಗೆ. ಬನ್ನಿ ಹೋಟ್ಲಾಗ ಹೋಗಿ ಸಿಗೋಣ.
ಫೈನಲಿ ಬಂದು ಗಾಡಿ ಸೈಡ್ಗೆ ಹಾಕಿದೀವಿ ಗುರು. ಸಂತ ಮುಂದೆ ಟಾರ್ಪಲ್ ಆರ್ ಹೊಡಿತೈತಲ್ಲ, ಮುಂದೆ ಟಾರ್ಪಲ್ ಎದ್ದೇಳ್ತೈತಲ್ಲ. ನಾನೇ ನೋಡ್ಬೇಕು ಗುರು. The next day. ಗುಡ್ ಮಾರ್ನಿಂಗ್ ಗೆಳೆಯರೇ. ಇವಾಗ ಎದ್ವಿ 5 ಗಂಟೆಗೆ, ಟೀ ಕುಡಿದು ಹೊರಟಿದ್ದೀವಿ ನೋಡಿ. 5 ಗಂಟೆಗೆ ಅಲ್ಲ ಫುಲ್ ಬೆಳಗಾಗ್ಬಿಟ್ಟದೆ ನೋಡಿ. ಇನ್ನು 5 ಗಂಟೆ ಅಷ್ಟೇ ಟೈಮ್ ಆಗಿರೋದು, ಜಾಸ್ತಿ ಏನಾಗಿಲ್ಲ. ಇವಾಗ ನಮ್ಮ ಪ್ರಯಾಣ ಚಿತ್ರದುರ್ಗದ ಕಡೆಗೆ. ಬನ್ನಿ ಓಡೋಣ. ನಾನ್ ಸ್ಟಾಪ್ ಎಲ್ಲಿಗೆ ಅನ್ನ ಆಗ್ತದೆ ಅಲ್ಲಿಗೆ ಹೊಡಿಯೋಣ. ಒಟ್ಟು 12 ಗಂಟೆ ತಕ್ಕನ 12 ರೀಚ್ ಆದೇ ಆಗ್ತೀವಿ. ನನಗೆ ಕನ್ಫರ್ಮ್ ಐತೆ, ನೋಡೋಣ ಅಷ್ಟೊತ್ತಿಗೆ. ನಮ್ಮ ಟ್ರಾನ್ಸ್ಪೋರ್ಟ್ ಕಡೆಯವರು ಬೇಗ ಅಡ್ವಾನ್ಸ್ ಹಾಕಿದ್ರೆ ಇದೆಲ್ಲ ಹಾಕ್ಸ್ಕೊಂಡು ಹೋದ್ರೆ ಆಯ್ತು. ಹೆಂಗಂದ್ರೆ ನಾಂದೇಡ್ನಾಗ ಸಿಗುತ್ತೆ. ಒಂದೇ ಬಂಕ್ನಾಗ ಸಿಗಲ್ಲ ಗುರು, ಒಂದೆರಡು ಬಂಕ್ನಾಗೆ ಕೇಳಿ ಹಾಕ್ಸ್ಕೊಂಡು ಹೋದ್ರೆ ಆಯ್ತು. ಬನ್ನಿ ಹೋಗೋಣ. ಇನ್ಯಾರು ಗುರು ಊರ್ಕ ಬರ್ತಾ ಇದ್ದಾನೆ. ಓ, ಪಾರ್ಕಿಂಗ್ ಸ್ಲಿಪ್ ಕೊಡ್ಬೇಕು, ರಾತ್ರಿ ತಗೊಂಡಿದ್ದು. ಇವನು ಏನು ಮಾಡಿದಾನೆ ಅಂತೀರಾ? ಆ ಗುಜರಾತ್ನಾಗ ಮಾಡ್ದಂಗೆ ಮಾಡಿದ್ದಾನೆ. ಯಾವುದಂದ್ರೆ ಸೋಯಗ್ ಹೋಟ್ಲಿನಾಗೆ ಊಟ ಮಾಡಿ ಚೀಟಿ ಕೊಡ್ತಿದ್ರಲ್ಲ, ಹಂಗೆ ನೋಡಿ. ರಾತ್ರಿ ಇದು ಪಾರ್ಕಿಂಗ್ ಸ್ಲಿಪ್ಪು. ಇಲ್ಲೇ ಬೈ ಬಂದು ಊಟ ಮಾಡಿದ್ವಿ. ಏನು ಮಾಡ್ತೀರಿ ಹೇಳಿ, ಊಟ ಮಾಡ್ದಂಗೆ ಬಂದು ನಿಂತ್ಕೊಂಡು ಹೋಗ್ತಾರಂತ. ಈ ಛತ್ತೀಸ್ಗಢನಲ್ಲಿ ಹಂಗೆ ಅಂತ ಮಾಡೋದು. ಅದಕ್ಕೆ ಅವ್ನು ಹಂಗೆ ಮಾಡಿದ್ದಾನೆ. ನೀನು ಇಷ್ಟೇ ಬಿಲ್ ಮಾಡಂತ ಏನು ಹೇಳಲ್ಲ. ಒಟ್ಟು 150 ರೂಪಾಯಿ ಹೊಂದ್ರೂ ಕೊಡ್ತಾನೆ ಪಾರ್ಕಿಂಗ್ ಟೈಮ್ನಲ್ಲಿ. ನಾವು ಮಾಡ್ದಂಗೆ ಮಾಡಲ್ಲ ಗುರು, ಯಾರು ಗೊತ್ತಾ. ಗುಜರಾತ್ನಾಗ ಸೋಯಾಗ್ ಹೋಟ್ಲ್ನಾಗ ಮಾಡಿದ್ರಲ್ಲ ಹಂಗೆ. ಇವನೇನಪ್ಪ ರಾಂಗ್ ರೂಟ್ನಾಗ ಹೋಗ್ತಾ ಇದ್ದಾನೆ ಅಂದ್ಕೊಬೇಡ್ರಿ. ರಾಂಗ್ ರೂಟ್ನಾಗೆ ಹೋಗ್ಬೇಕು. 100 ಮೀಟ್ರ್ ಅಷ್ಟೇ ಜಾಗ ಇರೋದು, ದಾರಿ ಇರೋದು ನನಗೆ ಹೋಗೋಕ್ಕೆ. ಈಗ ಟೋಲ್ಗೇಟ್ ಇದೆ ನೋಡಿ, ಹೋಗಿ ತಿರ್ಸ್ಕೊಂಡು ಹೋಗ್ಬೇಕಷ್ಟೇ. ತಿರ್ಸ್ಕೊಂಡಲ್ಲ, ಟೋಲ್ಗೇಟ್ನಾಗ ಇಳಿಸಿ ಸೀದಾ ಹೋಗ್ತಾ ಇರೋದೆ. ಬನ್ನಿ ಹೋಗೋಣ. ಇವಾಗ ಯವತ್ಮಾಲ್ಗೆ ಬಂದಿದ್ದೀವಿ ನೋಡಿ. ವಾತಾವರಣ ಕೂಲ್ ಐತೆ. ಇಲ್ಲಿ ಗಂಟ ನಮ್ಗೆ ಯಾವ ಜೊತೆ ಗಾಡಿ ಸಿಕ್ಕಿಲ್ಲ. ಸ್ನೇಹಿತರು ಒಬ್ಬನಿದ್ದ, ರಾತ್ರಿ ಹೋಗ್ಬಿಟ್ಟಿದ್ದ. ನಾನು ನಮ್ಮದು ಲೋಡ್ ಆಗೋಷ್ಟೊತ್ತಿಗೆ ಎಲ್ಲಿದ್ದ ಅಂದರೆ ಅವ್ನು ಅಲ್ಲೇ ಉಮರ್ಖೇಡ ಘಾಟ್ನಾಗ ಇದ್ದೀನಿ ಅಂತ ಹೇಳಿದ್ದ. ನಾವು 10 ಗಂಟೆಗೆ ಫೋನ್ ಮಾಡಿದರೆ ನಮ್ಮ ದೋಸ್ತ ಇದ್ದ ಸಿರ್ಸೇನ, ಅದಕ್ಕೆ ಹೋಗ್ಬಿಟ್ಟ. ಅವ್ನು ಹೋದ್ರೆ ಹೋಗಲಿ ಅಂತೇಳಿ ನಾವು ಬಂದ್ವಿ. ನಾವು ರಾತ್ರಿ ಕಲಮಿಗೆ ಬರ್ಬೇಕಂತ ಇದ್ವಿ. ಕಲಮ್ ಅಂದರೆ ಇವಾಗ ಯವತ್ಮಾಲಿಂದ 30 ಕಿಲೋಮೀಟ್ರ್ ಹಿಂದೆ ಬರುತ್ತೆ ಅದು. ಅಲ್ಲಿಗೆ ಬರ್ಬೇಕಂತ ಇದ್ದೀವಿ ರಾತ್ರಿ. ಅಲ್ಲಿಗೆ ಬರೋಷ್ಟೊತ್ತಿಗೆ ಹೊಟ್ಟೆ ಬಿಟ್ಟಿತ್ತು. ಮುಂದಕ್ಕೆ ಇನ್ನೇನು ಬರೋಷ್ಟೊತ್ತಿಗೆ 1 ಗಂಟೆ ಆಗುತ್ತೆ. ಆ ಹೋಟ್ಲು ಕ್ಲೋಸ್ ಆಗಿರುತ್ತೆ ಅಂತೇಳಿ ಬಂದ್ವಿ. ಇವಾಗ ಯವತ್ಮಾಲ್ನಾಗ ಹೋಗ್ತಾ ಇದ್ದೆ ನೋಡಿ. ಇನ್ನು 7 ಗಂಟೆ. ವಾರಂಗಪಟ್ಟಣ ಬಂದು 150 ಕಿಲೋಮೀಟ್ರ್ ಐತೆ. ನಾಂದೇಡ್ ಒಂದು 200 ಕಿಲೋಮೀಟ್ರ್ ಐತೆ. 10:30 11 ಗಂಟೆ ಅಷ್ಟೊತ್ತಿಗೆ ನಾಂದೇಡ್ಗೆ ಹೋಗ್ಬೇಕಂತ ಇದ್ದೀವಿ. ನಾಂದೇಡ್ಗೆ ಹೋಗಿ ಅಲ್ಲೊಂದು ಚಾನಲ್ ಐತೆ ಗುರು, ಫಸ್ಟ್ ಸ್ನಾನ ಮಾಡಬೇಕು. ಅಲ್ಲಿ ಫ್ಯಾಕ್ಟ್ರಿಗೆ ಸ್ನಾನ ಮಾಡೋಣ ಅಂತಿದ್ರೆ ಅವನು ಅರ್ಜೆಂಟ್ ಮಾಡಿ ಕರ್ಕೊಂಬಂದ. ಯಾಕಂತೀರ, ಅವನು ಅಲ್ಲಿ ಬಿಲ್ ಕೊಡೋನು ನೈಟ್ ಡ್ಯೂಟಿಯಲ್ಲಿ ಬರ್ತಾನೆ. ಅವ್ರಿಗೊಂದು ಬಿಲ್ ಕೊಟ್ಟರೆ 200 ರೂಪಾಯಿ ಒಂದು ಗಾಡಿಗೆ ಅವರಿಗೆ. ಅದಕ್ಕೆ ಅವನು 5 ಗಂಟೆಯಿಂದ ಬರ್ತಾನೆ. 5 ಗಂಟೆಯಿಂದ ಎಷ್ಟು ಗಾಡಿ ಹೋಗ್ತಾವೆ ಅಷ್ಟು ಕಳಿಸ್ತಾನೆ. ನಾವು ಫ್ಯಾಕ್ಟ್ರಿಗೆ ಟೆಂಟ್ ಹಾಕ್ಬೇಕಂತಿದ್ದು, ಆದರೆ ಅವನು 200 ರೂಪಾಯಿಗೋಸ್ಕರ ನಮ್ಮ ಹಿಂದೆನೇ ಬಂದು ಟಾರ್ಪಲ್ ಹಾಕ್ಸಿ ಸೀದಾ ಕರ್ಕೊಂಬಂದ. ಏನು ಮಾಡ್ತೀನಿ ಹೇಳಿ, ಸ್ನಾನ ಮಾಡೋಣ ಅಂತ ರಾತ್ರಿ ಬಂದರೆ ಡಾಬಾದಾಗೆ ತೊಟ್ಟಾಗ ನೀರಿರಲಿಲ್ಲ. ಕೆಳಗೆ ಒಂದು ಸ್ವಲ್ಪ ಇದ್ದು ಕಪ್ಪೆ ದಿಂಡು ಹಾಕ್ಕೊಂಡ್ರೆ ಸ್ನಾನ, ಇದು ಕಪ್ಪೆ ದಿಂಡಿದ ಕೆಳಗೆ ಮೈಯೆಲ್ಲ ಕಡ್ತ ಸ್ಟಾರ್ಟ್ ಆಗಿಬಿಡುತ್ತೆ, ತಿಂಡಿ ಆಗುತ್ತೆ ಅಂತೇಳಿ ಸ್ನಾನ ಮಾಡಿಲ್ಲ. ಇವಾಗ ನನಗೆ 11 ಗಂಟೆ ತಕ್ಕ ಸುಮ್ಮನೆ ಸೆಳಿತಿರೋದೆ. ನಾಂದೇಡ್ಗೆ ಹೋಗಿ ತಿಂಡಿ ಮಾಡಿ ಅಲ್ಲಿ ಒಂದು ಚಾನಲ್ ಐತೆ, ಬರ್ಬೇಕಾದ್ರೆ ನೋಡ್ಕೊಂಡು ಬಂದೀವಿ. ನಾಂದೇಡು ಅರ್ಧಾಪುರ ಸೆಂಟ್ರ್ನಾಗೆ ಆ ಚಾನಲ್ಗೆ ಹೋಗಿ ಬಿದ್ದುಬಿಡೋದೆ. ನಮಗೆ ಈ ತೊಡಿಗಳೆಲ್ಲ ಫುಲ್ಲು ಹೀಟ್ ಆಗ್ತಾವೆ ಗುರು. ಗಾಡಿ ಎಲ್ಲ ಹೀಟ್ ಆಗ್ತದೆ. ನೈಟ್ ಆದರೂ ಕೂಲ್ ಆಗೋದಿಲ್ಲ. ಮಳೆ ಬಂದಿಲ್ಲ ಅಂದರೆ ಏನು ಪರಿಸ್ಥಿತಿ ಅಂತೀರ. ಅದ್ರಾಗ ನೀರಿನ ಮೋಟ್ರ್ ಬೇರೆ ಕೆಟ್ಟೋಗ್ಬಿಟ್ಟತೆ. ನೀರು ಬೇರೆ ಎತ್ತಿಲ್ಲ, ಕೂಲರು. ಮೋಟ್ರ್ ತಗೊಂಬೇಕಾಗಿತ್ತು ಒಂದು. ಅದು ಅಲ್ಲಿ ಪಾರ್ಕಿಂಗ್ ಹತ್ರ ಸಿಗೋವು 400 ರೂಪಾಯಿ. ಅಲ್ಲೇ ಹೋಗಿದ್ರೆ ತಾಂತಿದ್ವಿ. ಅದು ಫ್ಯಾಕ್ಟ್ರಿಗೆ ಬಂದಾಗ ಹೋಗ್ಯತೆ. ಇವಾಗ ಏನು ಮಾಡ್ಬೇಕಂದ್ರೆ ಬಿಜಾಪುರ ಇಲ್ಲ ಆಲ್ಮಟ್ಟಿನಾಗ ಎಲ್ಲ ತಗೊಂಬೇಕು ನಾಳಿಗೆ. ನೋಡೋಣ, ಸಿಕ್ಕರೆ ತಾಣನಂತೆ. ಇಲ್ಲಾಂದರೆ ಹೈದ್ರಾಬಾದ್ ಮೇಲೆ ಹೋಗಿದ್ರೆ ಅಲ್ಲೊಂತಾಗ ಸಿಗೋದು ಗುರು. ಆದಿಲಾಬಾದ್ ಅಂತ, ಚೇಗುಂಟ ಹತ್ರ
ಅಲ್ಲಿ ಸಿಗೋದು ಏನು ಮಾಡ್ತೀರಾ, ನಮ್ಮ ಮಾಲಕರು ಈ ಕಡೆನೇ ಬಂದರು, ಈ ಕಡೆನೇ ಹೋಗ್ತಾ ಇದ್ದೀವಿ. ಇವತ್ತು ರಾತ್ರಿ ಎಷ್ಟೊತ್ತಿಗೆ ಸೋಲಾಪುರಿಗೆ ಹೋದರೆ ಸಾಕು, ಒಂದು 10 ಗಂಟೆ ಹಂಗೆ ನೋಡೋಣ. ನಾಳೆ ಆರಾಮಾಗಿ ನಿಲ್ಸ್ಕೊಂಡು ಹೋದ್ರೆ ಅದು ನಾಳೆ ಬೆಳಿಗ್ಗೆ ಎಷ್ಟೊತ್ತಿಗೆ ದುರ್ಗಕ್ಕೆ ಹೋಗ್ತೀವಿ ನಾನು ನೋಡೋಣ. ನಮ್ಮ ದೊಡ್ಡಪ್ಪ ಅಲ್ಲೇ ಹೋಗ್ಬಿಡ್ತಾನೆ, ನಾವಿನ್ನು ಇಲ್ಲೇ ಇದ್ದೀವಿ. ಇನ್ನೂ ಸುಮಾರು ದೂರ ಐತೆ ನಮಗೆ. ಬನ್ನಿ ಮುಂದೆ ಎಲ್ಲಾದ್ರೂ ಚಾ ಕುಡಿಯೋಕೆ ಹೋಗಿ ನಿಲ್ಸೋಣ.